ಈಗ ಸೋಯಾಬೀನ್ ಪಲಾವ್ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ರುಬ್ಲಿಕ್ಕೆ ಮಸಾಲೆ ರೆಡಿ ಇಟ್ಟಿದ್ದೇನೆ. ಇವಾಗ ಚಕ್ಕೆ ಲವಂಗ ಇದೆಲ್ಲ ಎಲ್ಲ ಡ್ರೈ ಮಸಾಲೆ ಹಾಕ್ತಿದ್ದೇನೆ. ಬೇಕಾದರೆ ನೀವು ಗರಂ ಮಸಾಲೆ ಪುಡಿ ಹಾಕ್ಕೊಳ್ಬೋದು. ಮತ್ತು 2 ಹಸಿಮೆಣಸು, 1 ತುಂಡು ಶುಂಠಿ, ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಬೇಕು. ತೆಂಗಿನ ತುರಿ ಸ್ವಲ್ಪ, ತೆಂಗಿನ ತುರಿ ಅಲ್ದಿದ್ರೆ ಮೊಸರು ಹಾಕ್ಕೊಳ್ಬೋದು. ನಾನು ತೆಂಗಿನ ತುರಿ ಹಾಕ್ಕೊಳ್ತಿದ್ದೇನೆ. ಮತ್ತು ಒಂದು 10 ರಿಂದ 20 ಬೆಳ್ಳುಳ್ಳಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಚೆಂದಾಗಿ ತೊಳೆದು ಕ್ಲೀನ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಳ್ಳುವ. ಈಗ ಸ್ವಲ್ಪ ಅರಿಶಿನ ಹುಡಿ ಹಾಕ್ತಿದ್ದೇನೆ, ಒಂದು ಅರ್ಧ ಚಮಚ ಆಗುವಷ್ಟು. ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ಳುವ ರುಬ್ಲಿಕ್ಕೆ. ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಇದನ್ನು ಇವಾಗ ರುಬ್ಕೊಳ್ಬೇಕು ನೈಸ್ ಮಾಡಿ. ಈಗ ಮಸಾಲೆ ನೈಸ್ ಮಾಡಿ ರುಬ್ಬಿ ಆಯಿತು. ನಿಮಗೆ ಸ್ವಲ್ಪ ಖಾರ ಬೇಕಾದರೆ ಒಂದು 10 ಪೆಪ್ಪರ್ ಹಾಕ್ಕೊಳ್ಳಿ, ಹಾಕ್ಕೊಂಡು ರುಬ್ಕೊಳ್ಳಿ. ಇವಾಗ ಒಂದು ಕುಕ್ಕರ್ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಒಂದು 5 ರಿಂದ 6 ಚಮಚ ಎಣ್ಣೆ ಹಾಕ್ಕೊಳ್ಳಿ. ನಾನು ಇದು ಒಂದು ಅರ್ಧ kg ಅಕ್ಕಿಗೆ ತೋರಿಸಿ ಕೊಡ್ತಿದ್ದೇನೆ. ನೀವು 1 ಲೋಟ ಅಕ್ಕಿ, ಒಂದು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೇನೆ, ಅರ್ಧ kg. ನೀವು 1 ಲೋಟ 1/4 kg ಅಕ್ಕಿ ಮಾಡಿದ್ರೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ. ಇದು ಇವಾಗ ಎಣ್ಣೆ ಬಿಸಿ ಆಗಲಿ. ಇವಾಗ ಎಣ್ಣೆ ಬಿಸಿ ಆಯಿತು. ನಾನು ಒಂದು ಪಲಾವ್ ಎಲೆ ಹಾಕ್ತಿದ್ದೇನೆ. ಆಮೇಲೆ 2 ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದು ಹಾಕ್ತೇನೆ. ನೀವು 1 ಪಾವ್ ಮಾಡಿದ್ರೆ 1 ನೀರುಳ್ಳಿ ಸಾಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೆ ಫ್ರೈ ಮಾಡ್ಕೊಳ್ಳುವ. ಈಗ ಸ್ವಲ್ಪ ನೀರುಳ್ಳಿ ಫ್ರೈ ಆಗ್ತಾ ಬಂದಿದೆ, ಸ್ವಲ್ಪ ಲೈಟ್ ಕೆಂಪಾಯಿತು. ಇವಾಗ ರುಬ್ಬಿಟ್ಟ ಮಸಾಲೆ ಹಾಕ್ತಿದ್ದೇನೆ. ಮಸಾಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಮಿಕ್ಸಿ ಜಾರ್ ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಒಂದು 1/4 ಲೋಟ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ ತೊಳ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ತಾ ಇರಬೇಕು. ಒಂದು 5 ರಿಂದ 10 ನಿಮಿಷ ಫ್ರೈ ಮಾಡುವ. ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ತೇನೆ. ನಾನು 2 ಲೋಟ ಅಕ್ಕಿ, ಅರ್ಧ kg ಅಕ್ಕಿಗೆ 1.5 ಚಮಚ ಉಪ್ಪು ಹಾಕ್ಕೊಳ್ತೇನೆ. ನಿಮಗೆ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳುವ. ಈಗ ಸೈಡಿಗೆಲ್ಲ ಎಣ್ಣೆ ಬಿಡ್ತಾ ಬಂದೆ ನೋಡಿ, ಎಷ್ಟು ಫ್ರೈ ಆದರೆ ಸಾಕು. ಇವಾಗ ನೀರು ತಗೊಂಡಿದ್ದೇನೆ. ನೀರು ನಾನು ಒಂದು ಅರ್ಧ kg ಅಕ್ಕಿಗೆ, 2 ಲೋಟ ಅಕ್ಕಿಗೆ 4 ಲೋಟ ನೀರು ತಗೊಂಡಿದ್ದೇನೆ. ಅದನ್ನು ಹಾಕ್ಕೊಳ್ತೇನೆ. 1/4 kg ಅಕ್ಕಿಗೆ ಆದರೆ ಒಂದು 2 ಲೋಟ ನೀರು ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಬರಬೇಕು. ಚೆನ್ನಾಗಿ ಕುದಿ ಬರಲಿ. ಇವಾಗ ನೀರು ಕುದಿ ಬರ್ತಾಯಿದೆ. ನಾನಿವಾಗ ಪಲಾವ್ ಪುಡಿ ಹಾಕ್ತಿದ್ದೇನೆ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಇದೇ ಮಸಾಲೆ ನಾನು ರುಬ್ಬಿ ಹಾಕಿದ ಮಸಾಲೆನೇ ಸಾಕಾಗುತ್ತೆ. ಒಂದು ಪ್ಯಾಕೆಟ್ ಪಲಾವ್ ಪುಡಿ ಹಾಕ್ತಿದ್ದೇನೆ. ನೀವು ಒಂದು 1/4 kg ಮಾಡ್ಕೊಳ್ಳಿದ್ದಾರೆ ಒಂದು ಅರ್ಧ ಇದರಲ್ಲಿ 1 ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದರಲ್ಲಿ ಒಂದು 2 ಚಮಚ ಇದೆ, ಇದನ್ನು ಪೂರ ಹಾಕ್ತಿದ್ದೇನೆ. ಇವಾಗ ನೀವು ಬೇಕಾದರೆ ಮಸಾಲೆ ಫ್ರೈ ಮಾಡೋ ಹೊತ್ತಿಗೆ ಹಾಕ್ಕೊಳ್ಬೋದು, ಇಲ್ಲದ್ರೆ ಹೀಗೆ ನೀರು ಕುದಿ ಹೊತ್ತಿಗೆ ಹಾಕ್ಕೊಂಡ್ರೆ ಆಗುತ್ತೆ. ಇವಾಗ ಒಂದು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಬೇಯಿಸ್ಕೊಡ್ಲಿಲ್ಲ, ಹಾಗೆ ಹಾಕ್ತಿದ್ದೇನೆ, ಇದರಲ್ಲೇ ಬೇಯುತ್ತೆ. ಆಮೇಲೆ ಬಟಾಣಿ ಇದನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ. ಇದು ಒಣ ಬಟಾಣಿ ರಾತ್ರಿ ನೆನೆಸಿ ಬೆಳಿಗ್ಗೆ ಬೇಯಿಸ್ಕೊಂಡಿದ್ದೇನೆ. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಅದನ್ನು ಹಾಕ್ತಿದ್ದೇನೆ. ಇವಾಗ ಹಸಿ ಬಟಾಣಿ ಆದರೆ ಹಾಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಇದರಲ್ಲೇ ಬೇಯುತ್ತೆ. ಒಣ ಬಟಾಣಿ ಆದರೆ ಸ್ವಲ್ಪ ಬೇಯಿಸಿ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ತೇನೆ. ಅಕ್ಕಿ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೇನೆ. ಇದು ಬಿರಿಯಾನಿ ಅಕ್ಕಿ, ಒಂದು ಲೂಸ್ ಅಕ್ಕಿ ಬರುತ್ತಲ್ಲ ಬಿರಿಯಾನಿದು, ಅದು ಅಕ್ಕಿ. ಚೆನ್ನಾಗಿ 3 ಸಲ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಮಾಡುವ ಅಕ್ಕಿ ಹಾಕ್ಕೊಂಡು. ಇದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬರಲಿ, ಮುಚ್ಚಿಡುವ. ಇವಾಗ ನೀರು ಬಿಸಿಗಿಟ್ಟಿದ್ದೇನೆ. ಅದಕ್ಕೆ ಇವಾಗ ನೀರು ಬಿಸಿ ಆಗ್ತಾ ಬಂದಿದೆ. 1 ಕಪ್ ಸೋಯಾ ಚಂಕ್ಸ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಬಿಸಿ ಆಗಲಿ. ಇದು ಒಂದು ಕುದಿ ಬರಬೇಕಿನ್ನು. ಒಂದು ಕುದಿ ಬಂದರೆ ಸಲ ತೆಗಿಬೇಕದು. ಇವಾಗ ಅಕ್ಕಿ ಹಾಕಿ ಚೆನ್ನಾಗಿ ಕುದಿ ಬಂದಿದೆ. ಈಗ ಬೇಯಿಸಿಟ್ಟ ಸೋಯಾಬೀನ್ ಹಾಕ್ತಿದ್ದೇನೆ.
ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಿದ್ದೇನೆ. ಒಂದು ಕುದಿ ಬರೆಸಿ ನೀರಿಂದ ತೆಗೆದಿಟ್ಕೊಳ್ಬೇಕು. ಸೋಯಾಬೀನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಇದು ಚೆನ್ನಾಗಿ ಕುದಿ ಬರ್ತಾಯಿದೆ. ಇದು ಇವಾಗ ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಬೇಕು. ಗ್ಯಾಸ್ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ. ಅನ್ನ ಹದ ಬೇಯ್ತಾ ಬರುವಾಗ ಸ್ವಲ್ಪ ಲಿಂಬೆ ರಸ ಹಾಕ್ಕೊಳ್ಳಿ. ಒಂದು ಲಿಂಬೆ ಹಣ್ಣು ತಗೊಂಡು ಹಿಂಡ್ಕೊಂಡು ಹಾಕ್ಕೊಳ್ಬೇಕು. ನೀವು ಟೊಮೆಟೊ ಹಾಕ್ಕೊಂಡ್ರೆ ಲಿಂಬೆ ಹುಳಿ ಹಾಕೋದು ಬೇಡ. ಟೊಮೆಟೊ ಅಥವಾ ಮೊಸರು ಹಾಕಿದ್ರೆ ಲಿಂಬೆ ಹುಳಿ ಬೇಡ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಇವಾಗ ದಮ್ ಕೊಡಿಸ್ಬೇಕು. ಕುಕ್ಕರ್ ಮುಚ್ಚಳನ್ನು ಮುಚ್ತೇನೆ. ಮುಚ್ಚಿ ಸ್ಲೋ ಬೆಂಕಿ ಇಟ್ಕೊಂಡು ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿ ಒಂದು 10 ನಿಮಿಷ ಇಡಿ. ಒಂದು 5ರಿಂದ 10 ನಿಮಿಷ ಇಡಿ. ಹಾಗೆ ಇಷ್ಟು ಬಿಸಿ ಆದ ಮೇಲೆ ಗ್ಯಾಸ್ ಬಂದ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.